ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ. ಇದು ಸವಾಲುಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸು ಕಂಡ ವ್ಯಕ್ತಿಗಳು ಹಾಗೂ ವಿಚಾರಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಯಶಸ್ಸಿನ ಚರಿತ್ರೆ. ನಾನು ಕವನ ಕಾಂತಾವರ. ಭಾರತದಲ್ಲಿ ಅತಿ ಜನಪ್ರಿಯ ಕ್ರೀಡೆಯಾದ ಕ್ರಿಕೆಟ್ ಹೊರನೋಟಕ್ಕೆ ಶ್ರೀಮಂತರ ಆಟ ಎಂದೆನಿಸಿದ್ರೂ ಅನೇಕ ಆಟಗಾರರು ತಳಮಟ್ಟದಿಂದ ಬಂದು ಇಲ್ಲಿ ತನ್ನ ಸಾಮರ್ಥ್ಯವನ್ನ ತೋರಿಸ್ತಾರೆ. ಇಂತಹ ಆಟಗಾರರ ಪಟ್ಟಿಯಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಹೆಸರು ಯಶಸ್ವಿ ಜೈಸ್ವಾಲ್. ಕ್ರಿಕೆಟಿಗ ಯಶಸ್ವಿ ಜೈಸ್ವಾಲ್ 28 ಡಿಸೆಂಬರ್ 2001 ಉತ್ತರ ಪ್ರದೇಶದ ಭಾದೋಹಿಯ ಸೂರ್ಯವಾನ್ನಲ್ಲಿ ಜನಿಸಿದ್ರು. ಇವರು 6 ಮಕ್ಕಳಲ್ಲಿ 4ನೆಯವರು. ಇವರ ತಂದೆ ಭೂಪೇಂದ್ರ ಜೈಸ್ವಾಲ್ ಮತ್ತು ತಾಯಿ ಕಾಂಚನ್ ಜೈಸ್ವಾಲ್. ಭೂಪೇಂದ್ರ ಅವರು ಸಣ್ಣ ಹಾರ್ಡ್ವೇರ್ ಅಂಗಡಿಯ ಮಾಲೀಕರಾಗಿರ್ತಾರೆ. ಯಶಸ್ವಿ ಜೈಸ್ವಾಲ್ 10ನೇ ವಯಸ್ಸಿನಲ್ಲಿ ಕ್ರಿಕೆಟ್ ತರಬೇತಿ ಪಡೆಯಲು ಮುಂಬೈಗೆ ತೆರಳುತ್ತಾರೆ. ಅಲ್ಲಿ ಡೈರಿ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರ್ತಾರೆ. ಆದರೆ ಅವರ ಅಭ್ಯಾಸ ವೇಳಾಪಟ್ಟಿಗಳಿಂದಾಗಿ ಕೆಲಸ ಮಾಡಲು ಸಾಧ್ಯವಾಗದ ಕಾರಣ ಕೆಲಸದಿಂದ ವಜಾಗೊಳಿಸುತ್ತಾರೆ. ಇದರಿಂದ ಅವರು ಮೈದಾನದವರೊಂದಿಗೆ ಟೆಂಟ್ನಲ್ಲಿ ವಾಸಿಸುತ್ತಾರೆ. ಜೀವನೋಪಾಯಕ್ಕಾಗಿ ಪಾನಿಪುರಿ ಮಾರಾಟ ಮಾಡೋದಕ್ಕೆ ಆರಂಭ ಮಾಡ್ತಾರೆ. 3 ವರ್ಷಗಳ ಕಾಲ ಟೆಂಟ್ನಲ್ಲಿ ವಾಸಿಸಿದ ನಂತರ ಜೈಸ್ವಾಲ್ ಅವರ ಕ್ರಿಕೆಟ್ ಸಾಮರ್ಥ್ಯವನ್ನ ಡಿಸೆಂಬರ್ 2013 ಸಾಂತಾಕ್ರೂಜ್ನಲ್ಲಿ ಕ್ರಿಕೆಟ್ ಅಕಾಡೆಮಿಯನ್ನ ನಡೆಸ್ತಾ ಇದ್ದ ಜ್ವಾಲಾ ಸಿಂಗ್ ಗುರುತಿಸುತ್ತಾರೆ. ಅವರು ಜೈಸ್ವಾಲ್ಗೆ ಉಳಿಯಲು ಸ್ಥಳವನ್ನ ಒದಗಿಸುತ್ತಾರೆ. ನಂತರ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಜೈಸ್ವಾಲ್ 2015 ಮೊದಲ ಬಾರಿಗೆ 319 ರನ್ ಗಳಿಸಿದ್ರು. ಗೇಲ್ಸ್ ಶೀಲ್ಡ್ ಪಂದ್ಯದಲ್ಲಿ 99 ರನ್ಗಳನ್ನ ನೀಡಿ 13 ವಿಕೆಟ್ಗಳನ್ನ ಉರುಳಿಸುತ್ತಾರೆ. ಇದು ಭಾರತದಲ್ಲಿನ ಶಾಲಾ ಕ್ರಿಕೆಟ್ನಲ್ಲಿ ಆಲ್ರೌಂಡ್ ದಾಖಲೆಯಾಗಿದೆ. ಇವರು ಮುಂಬೈ ಅಂಡರ್-16 ತಂಡಕ್ಕೆ ಮತ್ತು ಭಾರತ ರಾಷ್ಟ್ರೀಯ ಅಂಡರ್-19 ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಕೂಡ ಆಗ್ತಾರೆ. ಜೈಸ್ವಾಲ್ ಅವರ ಬಾಲ್ಯ ಹಾಗೂ ತನ್ನಿಷ್ಟದ ಕ್ರೀಡೆ ಕ್ರಿಕೆಟ್ ಕೋಚಿಂಗ್ ಪಡೆಯಲು ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದನ್ನ ನೋಡಿದ್ವಿ. ಕ್ರಿಕೆಟ್ ಅನ್ನೇ ವೃತ್ತಿಯನ್ನಾಗಿಸಿ ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್ನ ನಂತರ ಯಶಸ್ಸಿನ ಚರಿತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರಿಕೆಟ್ ಅನ್ನು ವೃತ್ತಿಯನ್ನಾಗಿಸಿದ ನಂತರ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ದಾಖಲೆಗಳನ್ನ ಮಾಡಿದ್ರು ಅನ್ನೋದನ್ನ ನೋಡೋಣ. 2019 ಜೈಸ್ವಾಲ್ ದಕ್ಷಿಣ ಆಫ್ರಿಕಾದ 19 ವರ್ಷದೊಳಗಿನವರ ವಿರುದ್ಧ ಯೂತ್ ಟೆಸ್ಟ್ ಪಂದ್ಯದಲ್ಲಿ 220 ಎಸೆತಗಳಲ್ಲಿ 173 ರನ್ ಗಳಿಸುತ್ತಾರೆ. ಇಂಗ್ಲೆಂಡ್ನಲ್ಲಿ ನಡೆದ 19 ವರ್ಷದೊಳಗಿನವರ ತ್ರಿಕೋನ ಸರಣಿಯಲ್ಲಿ 4 ಅರ್ಧ ಶತಕಗಳನ್ನು ಒಳಗೊಂಡಂತೆ 7 ಪಂದ್ಯಗಳಲ್ಲಿ 294 ರನ್ ಗಳಿಸುತ್ತಾರೆ. ಡಿಸೆಂಬರ್ 2019 ಅವರು ಅಂಡರ್-19 ಕ್ರಿಕೆಟ್ ವಿಶ್ವಕಪ್ಗಾಗಿ ಭಾರತದ ತಂಡದಲ್ಲಿ ಗುರುತಿಸಿಕೊಳ್ತಾರೆ. ಜೈಸ್ವಾಲ್ ಅವರು ಅಂಡರ್-19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪ್ರಮುಖ ರನ್ ಗಳಿಸಿದ ಆಟಗಾರ ಎಂಬ ಪ್ರಶಂಸೆಗೆ ಕೂಡ ಪಾತ್ರರಾಗ್ತಾರೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧದ ಸೆಮಿಫೈನಲ್ನಲ್ಲಿ ಶತಕವನ್ನು ಒಳಗೊಂಡ ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಯನ್ನ ಕೂಡ ಪಡಿತಾರೆ. ಜೈಸ್ವಾಲ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮೊದಲ ದರ್ಜೆಯ ಚೊಚ್ಚಲ ಪಂದ್ಯವನ್ನ ಮುಂಬೈ ತಂಡದ ಪರವಾಗಿ ಆಡ್ತಾರೆ. 2019 ಅಕ್ಟೋಬರ್ನಲ್ಲಿ ಅವರು ಜಾರ್ಖಂಡ್ ವಿರುದ್ಧದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯದಲ್ಲಿ 154 ಎಸೆತಗಳಲ್ಲಿ 203 ರನ್ ಗಳಿಸುತ್ತಾರೆ. ಇವರನ್ನ 2019-20 ದೇವಧರ್ ಟ್ರೋಫಿಗಾಗಿ ಭಾರತ ಬಿ ತಂಡದಲ್ಲಿ ಸೇರ್ಪಡೆಗೊಳಿಸುತ್ತಾರೆ. 2020 IPL ಹರಾಜಿನಲ್ಲಿ ಜೈಸ್ವಾಲ್ ಅವರನ್ನ ರಾಜಸ್ಥಾನ್ ರಾಯಲ್ಸ್ ಖರೀದಿಸುತ್ತಾರೆ. 2020 ಸೆಪ್ಟೆಂಬರ್ 22 ಜೈಸ್ವಾಲ್ T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ತಮ್ಮ ಚೊಚ್ಚಲ T20 ಅರ್ಧಶತಕವನ್ನು ಪೂರ್ಣಗೊಳಿಸುತ್ತಾರೆ. ಇದು 2ನೇ ವೇಗದ ಅರ್ಧಶತಕವಾಗಿ ದಾಖಲೆ ನಿರ್ಮಿಸುತ್ತೆ. ಆ ಸಮಯದಲ್ಲಿ ಫ್ರಾಂಚೈಸಿ ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 62 ಎಸೆತಗಳಲ್ಲಿ 124 ರನ್ ಗಳಿಸಿದ್ರು ಮತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ IPL ಪಂದ್ಯದಲ್ಲಿ 2ನೇ ಅತ್ಯಧಿಕ ಸ್ಕೋರ್ ದಾಖಲಿಸಿದ್ರು. 11 ಮೇ 2023 ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಕೇವಲ 13 ಎಸೆತಗಳಲ್ಲಿ ವೇಗದ ಅರ್ಧಶತಕವನ್ನು ಹೊಡೆದರು. ಕೆಎಲ್ ರಾಹುಲ್ ಮತ್ತು ಪ್ಯಾಟ್ ಕಮಿನ್ಸ್ ಜಂಟಿಯಾಗಿ ಹೊಂದಿದ್ದ ಹಿಂದಿನ ದಾಖಲೆಯನ್ನ ಪುಡಿಗಟ್ಟಿದ್ರು.
ಜೂನ್ 2023ರಲ್ಲಿ ಜೈಸ್ವಾಲ್ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗಾಗಿ ಭಾರತದ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗ್ತಾರೆ. ಅವರು ಸರಣಿಯ ಮೊದಲ ಟೆಸ್ಟ್ನ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಶತಕವನ್ನ ಬಾರಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಕೂಡ ಪಡಿತಾರೆ. ಜನವರಿ 2024ರಲ್ಲಿ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಭಾರತ ತಂಡಕ್ಕೆ ಆಯ್ಕೆಯಾಗ್ತಾರೆ. ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಅವರು ಕೇವಲ 74 ಎಸೆತಗಳಲ್ಲಿ 80 ರನ್ ಗಳಿಸಿದ್ರು. ಸರಣಿಯ 2ನೇ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ದ್ವಿಶತಕ ಪೂರೈಸಿದ್ರು. 3ನೇ ಇನ್ನಿಂಗ್ಸ್ನಲ್ಲಿ 290 ಎಸೆತಗಳಲ್ಲಿ 209 ರನ್ ಗಳಿಸಿದ್ರು. ಜೈಸ್ವಾಲ್, ಸುನಿಲ್ ಗವಾಸ್ಕರ್ ಮತ್ತು ವಿನೋದ್ ಕಾಂಬ್ಲಿ ನಂತರ ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ಗಳಿಸಿದ 3ನೇ ಕಿರಿಯ ಭಾರತೀಯ ಬ್ಯಾಟ್ಸ್ಮನ್ ಎನಿಸಿಕೊಳ್ತಾರೆ. ಸರಣಿಯ ಮುಂದಿನ ಪಂದ್ಯದಲ್ಲಿ ಜೈಸ್ವಾಲ್ ಮತ್ತೊಂದು ದ್ವಿಶತಕವನ್ನ ಗಳಿಸ್ತಾರೆ. ವಿನೋದ್ ಕಾಂಬ್ಲಿ ಮತ್ತು ವಿರಾಟ್ ಕೊಹ್ಲಿ ನಂತರ ಟೆಸ್ಟ್ ಪಂದ್ಯಗಳಲ್ಲಿ ದ್ವಿಶತಕವನ್ನ ಬಾರಿಸಿದ 3ನೇ ಭಾರತೀಯ ಬ್ಯಾಟರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಜೈಸ್ವಾಲ್ ಟೆಸ್ಟ್ ಇತಿಹಾಸದಲ್ಲಿ ಸರಣಿಯಲ್ಲಿ 20 ಸಿಕ್ಸರ್ ಬಾರಿಸಿದ ಮೊದಲ ಆಟಗಾರ. ಸುನಿಲ್ ಗವಾಸ್ಕರ್ ನಂತರ 22ನೇ ವಯಸ್ಸಿನಲ್ಲಿ ಟೆಸ್ಟ್ ಸರಣಿಯಲ್ಲಿ 500 ರನ್ ಗಳಿಸಿದ 2ನೇ ಭಾರತೀಯ ಎಂದೆನಿಸಿಕೊಳ್ತಾರೆ. ತನ್ನ ಬಾಲ್ಯದಲ್ಲಿ ಜೀವನೋಪಾಯಕ್ಕೆ ಪಾನಿಪುರಿ ಮಾರ್ತಾ ಕ್ರಿಕೆಟ್ ತರಬೇತಿ ಪಡೆದುಕೊಳ್ತಾ ಇದ್ದ ಯಶಸ್ವಿ ಜೈಸ್ವಾಲ್ ಇದೀಗ ತನ್ನ ಹೆಸರಿನಂತೆ ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಮಂದಿ ಸಾಮಾನ್ಯ ವ್ಯಕ್ತಿಗಳಾಗಿಯೇ ಇದ್ಕೊಂಡು ಅಸಾಮಾನ್ಯ ಸಾಧನೆಗಳನ್ನ ಮಾಡೋದನ್ನ ನಾವು ಕಂಡಿದ್ದೇವೆ. ಇದಕ್ಕೆ ಸಾಕ್ಷಿಯಾಗುವಂತೆ ಕ್ರೀಡಾ ಜಗತ್ತಿನಲ್ಲಿ ತೀರಾ ಬಡತನವಿದ್ರೂ ಕೂಡ ಅದನ್ನೆಲ್ಲ ಮೀರಿ ಕೆಲ ಆಟಗಾರರು ಅವಿಸ್ಮರಣೀಯ ಸಾಧನೆಗಳನ್ನ ದಾಖಲಿಸ್ತಾರೆ. ಜೆಂಟಲ್ಮೆನ್ಸ್ ಗೇಮ್ ಕ್ರಿಕೆಟ್ನಲ್ಲಿ ಇದಕ್ಕೆ ಒಂದು ನಿದರ್ಶನವಾಗುವಂತೆ ತನ್ನ ಯಶಸ್ಸಿನ ಚರಿತ್ರೆಯನ್ನ ಬರೆದವರು ಯಶಸ್ವಿ ಜೈಸ್ವಾಲ್. ಇದು ಈ ವಾರದ ವಿಶೇಷ. ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.